ದೇಶದಲ್ಲಿ ಗ್ಯಾಸ್ ಟ್ರಬಲ್ ಬಂದ್ ಆಗ್ತಾ ಇವೆ ಹೋಟೆಲ್ಸ್, ದೇವಸ್ಥಾನ ಮಠಗಳಿಗೂ ಬಿಸಿ, ಶಾಲೆಯ ಬಿಸಿ ಊಟಕ್ಕೆ ಆತಂಕ, ಆಟೋಗಳಿಗೆ ಸಂಕಷ್ಟ, ಕೊಳ್ಳಿ ಇಡ್ತಾ ಇದೆ ಕೊಲ್ಲಿ ಯುದ್ಧ. ಇದು ಗ್ಯಾಸ್ ಎಮರ್ಜೆನ್ಸಿ ಡೇ 4 ಸ್ಟೋರಿ. ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ನೇರ ಪರಿಣಾಮ ನಮ್ಮ ದೇಶದ ಮೇಲೆ ಆಗ್ತಾ ಇದೆ, ಜಾಗತಿಕವಾಗಿ ಹಲವಾರು ದೇಶಗಳ ಮೇಲೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಹಾಗಾಗಿ ತುರ್ತಾಗಿ ಎಲ್ಲೆಲ್ಲಿ ಗ್ಯಾಸ್ ಬೇಕು ಅಲ್ಲಿ ಸಪ್ಲೈ ಮಾಡೋದಕ್ಕೆ ಇವತ್ತು ಸಚಿವ ಮುನಿಯಪ್ಪ ಒಂದು ಸಭೆಯನ್ನ ಕರೆದಿದ್ರು. ಆಸ್ಪತ್ರೆ ಹಾಸ್ಟೆಲ್ಗಳಿಗಷ್ಟೇ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತೆ, ಹೋಟೆಲ್ಗಳಿಗೆ ಇನ್ನು 7 ರಿಂದ 10 ದಿವಸ ಸಪ್ಲೈ ಕಷ್ಟ ಅಂತ ಹೇಳಿ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆ ಫಿಕ್ಸ್ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ, ಜನ ಆತಂಕ ಪಡೋದು ಬೇಡ. ಪ್ಯಾನಿಕ್ಗೆ ಒಳಗಾಗಿ ಜನ 70% 80% ಜಾಸ್ತಿ ಬುಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ವರ್ ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ವರ್ ಕ್ರಾಶ್ ಆಗ್ತಾ ಇದೆ. ಏಜೆನ್ಸಿ ಹತ್ರ ಜನ ಬರ್ತಾ ಇದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ, ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ ಅಂತ ಹೇಳಿ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲೇ ಆಹಾರ ಸಚಿವರು ಈ ಬಗ್ಗೆ ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಒಂದು ಸಭೆಯನ್ನು ಸಚಿವರು ನಡೆಸಿದ್ರು. ಈಗ ತಕ್ಷಣಕ್ಕಿದು ತೊಂದರೆ ಇದೆ. 1 ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ, ಇವೆಲ್ಲ ಕೂಡ ಸರಳವಾಗಿ ಪೈಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ನಾಗಿ ನಿಂತಿರೋದು ನೆನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ, ಸೂಚನೆ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಿಗೂ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಸಿಲಿಂಡರ್ ಸಿಗದೆ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿವೆ. ಸಿಲಿಂಡರ್ ಸಿಗದೆ ಆಹಾರ ಪೂರೈಕೆಯನ್ನ ನಿಲ್ಲಿಸಿಬಿಟ್ಟಿದ್ದಾವೆ ಗುತ್ತಿಗೆ ಕಂಪನಿಗಳು. ಈಗಾಗಲೇ GBAಗೆ ಪತ್ರವನ್ನ ಬರೆದಿದ್ವು ಗುತ್ತಿಗೆ ಕಂಪನಿಗಳು. ಗ್ಯಾಸ್ ಇಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ, ಅಡುಗೆ ಮಾಡಲಿಲ್ಲ ಅಂತಂದ್ರೆ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಅದನ್ನು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರಿನ 60 ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಬಡವರು ಅತಿ ಕಡಿಮೆ ಬೆಲೆಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಹತ್ವಾಕಾಂಕ್ಷೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿತ್ತು. ಬಟ್ LPG ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದಾಗಿ ಈಗ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. ಗುತ್ತಿಗೆ ಪಡೆದಂತ ಕಂಪನಿಗಳು GBAಗೆ ಮೊನ್ನೆನೇ ಪತ್ರವನ್ನ ಬರೆದಿದ್ವು. ಗ್ಯಾಸ್ ಸಪ್ಲೈ ಇಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಡುಗೆ ಮಾಡಿದ್ಮೇಲೆ ಅದನ್ನ ಸಪ್ಲೈ ಮಾಡಬೇಕಲ್ಲ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ, ಅದು ಕಷ್ಟ ಆಗುತ್ತೆ ಅಂತೇಳಿ ಈಗ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. GBAಗೆ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ. ಇನ್ನೊಂದು ಕಡೆ ಕಾಳಸಂತೆಯಲ್ಲೂ ಕೂಡ ಸಿಲಿಂಡರ್ ಸಿಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕೋದಕ್ಕೂ ಕೂಡ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋ ಆತಂಕದಲ್ಲಿ ಗುತ್ತಿಗೆದಾರರು ಇದ್ದಾರೆ. ಅಂದ್ರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಟೆಂಡರ್ ಪಡೆದವರು ಇನ್ನು ಎಷ್ಟು ದಿನ ನಡೆಯುತ್ತೆ ಅನ್ನೋ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ, ಯುದ್ಧ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ಚಿಂತನೆಯಲ್ಲಿ ಹೋಟೆಲ್ನವರು ಇದ್ದಾರೆ, ಹೋಟೆಲ್ ಅಸೋಸಿಯೇಷನ್ ಅವರು, ಇನ್ನೊಂದು ಕಡೆ ಇಂದಿರಾ ಕ್ಯಾಂಟೀನ್ ಅವರು ಕೂಡ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಎಲ್ಲದ್ರ ಮೇಲೂ ನೇರ ಪರಿಣಾಮ ಇದು ಬೀರ್ತಾ ಇದೆ. ಯಾರೆಲ್ಲ ಡಿಪೆಂಡ್ ಆಗಿದ್ದಾರೆ ಸಿಲಿಂಡರ್ ಮೇಲೆ. ಇಂದಿರಾ ಕ್ಯಾಂಟೀನ್ ಕಿಚನ್ ಕ್ಲೋಸ್ ಆಗಿದೆ. 60ಕ್ಕೂ ಹೆಚ್ಚು ಕ್ಯಾಂಟೀನ್ಗಳು ಬಂದ್ ಆಗಿದೆ. ಅಂದ್ರೆ ಎಲ್ಲ ಕ್ಯಾಂಟೀನಲ್ಲೂ ಅಡುಗೆ ಮಾಡ್ತಿರ್ಲಿಲ್ಲ, ಕಿಚನ್ಗಳಲ್ಲಿ ಅಡುಗೆ ಮಾಡಿ ಅದನ್ನ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಾ ಇದ್ವು. ಟೆಂಡರ್ ಅನ್ನ ಪಡೆಯಲಾಗಿತ್ತು. ಸೊ ಮೊನ್ನೆನೇ GBAಗೆ ತಿಳಿಸಲಾಗಿತ್ತು ಸಿಲಿಂಡರ್ ಅಭಾವ ಇದೆ, ಒಂದ್ ವೇಳೆ ಸಪ್ಲೈ ಆಗಲಿಲ್ಲ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಕಿಚನ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದರ ನೇರ ಪರಿಣಾಮ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೂ ಬೀರುತ್ತೆ, ಸಪ್ಲೈ ಆಗಲಿಲ್ಲ ಅಂತಂದ್ರೆ ಆಹಾರ ಪದಾರ್ಥ ಅಂತ. ಈಗ ಅನಿವಾರ್ಯವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ಕ್ಲೋಸ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವವಾಗಿದೆ. ಇನ್ನು ಒಂದು ಕಡೆ ಹೋಟೆಲ್ ಉದ್ಯಮದ ಮೇಲೆ
ಭಾರಿ ಹೊಡೆತವನ್ನ ಈ ಸಿಲಿಂಡರ್ ಅಭಾವ ಸೃಷ್ಟಿ ಮಾಡಿದೆ. ನಿನ್ನೆ ಹೋಟೆಲ್ ಅಸೋಸಿಯೇಷನ್ ಅವರು ಸುದ್ದಿಗೋಷ್ಠಿ ನಡೆಸಿ ಯಾರು ಮುಚ್ಚಬೇಡಿ, ಪರ್ಯಾಯ ವ್ಯವಸ್ಥೆ ಏನಿದೆ ನೋಡಿ, ಮೆನುಗಳನ್ನ ಕಟ್ ಆಫ್ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಸಂಕಷ್ಟ ಇದೆ, ಅಂದ್ರೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡಬೇಡಿ, ಮೆನುಗಳಲ್ಲಿ ಕೆಲವೊಂದು ಕಟ್ ಆಫ್ ಮಾಡಿ ಅಂತ ಅಂದಿದ್ರು. ಹಾಗಾಗಿ ಇವತ್ತು ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಹೋಟೆಲ್ ಓಪನ್ ಇದೆ, ಇನ್ನೊಂದ್ ಕಡೆ ಇಂದಿರಾ ಕ್ಯಾಂಟೀನ್ ಮೇಲೆ ನೇರ ಹೊಡ್ತಾ ಬಿದ್ದಿದೆ. ಹಾಗಾಗಿ ಬಡವರ ಹೊಟ್ಟೆ ಮೇಲೆ ಈ ಗ್ಯಾಸ್ ಅಭಾವ ತಟ್ತಾ ಇದೆ. ಸೊ ಇಂದಿರಾ ಕ್ಯಾಂಟೀನ್ ಎಷ್ಟು ಕ್ಲೋಸ್ ಆಗಿದೆ? ಶರ್ಮಿತಾ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಕೊರತೆಯಿಂದಾಗಿ ಬಂದ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಇದು ಕೂಡ ಈಗಾಗಲೇ ಬಂದ್ ಆಗಿದೆ. ಕಳೆದ 2 ದಿನಗಳಿಂದ ಈ ಒಂದು ಕ್ಯಾಂಟೀನ್ ಬಂದಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಈ ಪೈಕಿ 60ಕ್ಕೂ ಇಂದಿರಾ ಕ್ಯಾಂಟೀನ್ಗಳು ಇದೀಗ ಇವತ್ತಿನ ದಿನ ಬಂದ್ ಆಗಿರುವಂಥದ್ದು. 28 ಇಂದಿರಾ ಕಿಚನ್ಗಳಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ ಆಹಾರವನ್ನು ಪೂರೈಕೆ ಆಗ್ತಾ ಇತ್ತು. ಪ್ರತಿಯೊಂದು ಕಿಚನಿಂದನೂ ಕೂಡ 5 ರಿಂದ 6 ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು 3 ಹೊತ್ತಿನ ಊಟದ ತಯಾರಿಕೆಗೆ. ಆದರೆ ಈಗ ಗ್ಯಾಸ್ ಅಭಾವ ಇರುವಂಥ ಕಾರಣಕ್ಕಾಗಿ ಎಲ್ಲೂ ಕೂಡ ಆ ಗ್ಯಾಸ್ ಅಂದರೆ ಊಟದ ತಯಾರಿಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ಗಳಿದೀಗ ಅನಿವಾರ್ಯವಾಗಿ ಬಂದ್ ಮಾಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ಇರುವಂಥದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರಿಗೂ ಕೂಡ ಗುತ್ತಿಗೆ ಕಂಪನಿಗಳು ಪತ್ರವನ್ನು ಬರೆದು ತಮಗಾಗ್ತಾ ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿರುವಂಥದ್ದು. ಗ್ಯಾಸ್ ಸಿಗದೇ ಇದ್ರೆ ಯಾವುದೇ ರೀತಿಯಾಗಿರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಮಧ್ಯಪ್ರವೇಶಿ ಗ್ಯಾಸ್ ಪೂರೈಕೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಗುತ್ತಿಗೆದಾರ ಕಂಪನಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಕೇವಲ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ನಗರದಾದ್ಯಂತ 60ಕ್ಕೂ ಹೆಚ್ಚಿನ ಇಂದಿರಾ ಕ್ಯಾಂಟೀನ್ಗಳು ಇದೇ ರೀತಿಯಾಗಿ ಬಂದ್ ಆಗಿರುವಂಥ ನಿಂಭಾಗದಲ್ಲಿ ಕಾಣ್ತಾ ಇರುವಂಥ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಸುಮಾರು 350 ರಿಂದ 400 ಜನರು ಪ್ರತಿದಿನ ಊಟಕ್ಕಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಡಿಪೆಂಡ್ ಆಗಿದ್ರು. ಆದರೆ ಇವತ್ತು ಅವರಿಗೆ ಆ ಊಟಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಒಂದು ಜಾಗ ಇದು ಮಾತ್ರ ಆಗೈತಿ. ಈಗ ಅವರೆಲ್ಲರೂ ಕೂಡ ತಮ್ಮ ದುಡಿಮೆಯ ಒಂದು ಅತಿ ದೊಡ್ಡ ಭಾಗವನ್ನೇ ಊಟಕ್ಕಾಗಿ ವಹಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿ ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಕೇವಲ ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ ಸಮಸ್ಯೆ ಆಗ್ತಿರೋದು, ಇತರೆ ಜಿಲ್ಲೆಗಳಲ್ಲೂ ಸಮಸ್ಯೆ ಇದೆ. ಚಾಮರಾಜನಗರದಲ್ಲೂ ಗ್ಯಾಸ್ ಸಿಲಿಂಡರ್ ಸಂಕಟ ಶುರುವಾಗಿದೆ. ಕೊಳ್ಳೇಗಾಲದಲ್ಲಿ 3 ಪ್ರಮುಖ ಹೋಟೆಲ್ಗಳು ಬಂದ್ ಆಗಿವೆ. ಬಸವೇಶ್ವರ, ಶ್ರೀರಂಗ, ಹರ್ಷ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದ 3 ಹೋಟೆಲ್ಗಳಿಗೆ ಬೀಗ ಹಾಕಿಬಿಟ್ಟಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರುವಂತ ಪರಿಣಾಮ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಎಷ್ಟು ದಿನ ಗ್ಯಾಸ್ ಸಪ್ಲೈ ಆಗಲ್ಲ, ಕೆಲಸ ಮಾಡಿಲ್ಲ ಅಂತಂದ್ರೆ ಸಂಬಳ ಸಿಗಲ್ಲ, ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಿರ್ವಹಣೆ ಹೆಂಗೆ, ಕುಟುಂಬ ನಿರ್ವಹಣೆ ಹೆಂಗೆ ಮಾಡೋದು ಅಂತ ಹೇಳಿ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚಾಮರಾಜನಗರ ಭಾಗದಲ್ಲಿ ಬಸವೇಶ್ವರ, ಶ್ರೀರಂಗ, ಹರ್ಷ 3 ಹೋಟೆಲ್ಗಳು ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಆಗಿದೆ.